ನಾನು ಕಲೆಕ್ಟ್ ಮಾಡೋ ಇನ್ಫಾರ್ಮೇಷನ್ ಪ್ರಕಾರ ಆ ಊರವರೆಲ್ಲ ಆ ಮನೆಯವರು ಅಂದರೆ ಹೆದರ್ಕೋತಾರೆ. ಆ ಊರಿಗೆ ದೊಡ್ಡವರು ಆ ಮನೆ ಯಜಮಾನರು. ಅವ್ರು ಏನು ಹೇಳಿದ್ರು ಕೇಳ್ತಾರೆ, ಅವ್ರಿಗೆ ತುಂಬ ಗೌರವ ಕೊಡ್ತಾರೆ, ಅವ್ರು ಹೇಳಿದ ಮಾತನ್ನು ಪಾಲಿಸ್ತಾರೆ ಅಮ್ಮವ್ರೆ. ಸುಬ್ಬು, ನೀನು ಅವರನ್ನು ನೋಡಿದ್ಯಾ, ಮಾತಾಡ್ಸಿದ್ಯಾ? ಇಲ್ಲ ಅಮ್ಮವ್ರೆ, ಅವ್ರನ್ನ ನೋಡಿಲ್ಲ, ಆದರೆ ಅವ್ರ ಡ್ರೈವರ್ನ ನೋಡಿದೆ. ಅವ್ರನ್ನ ನೋಡಿದ್ಮೇಲೆ ಮನೆಯವರೆಲ್ಲ ಹೇಗಿರ್ಬೋದು ಅಂತ ಒಂದು ಅಂದಾಜು ಬಂತು ನನಗೆ. ಆಮೇಲೆ ಆ ಮನೆ ಲೆಕ್ಕಪತ್ರಗಳನ್ನ ನೋಡ್ಕೊಳ್ಳೋದಕ್ಕೆ, ಆಮೇಲೆ ಎಸ್ಟೇಟ್ ವ್ಯವಹಾರಗಳನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಆ ಯಜಮಾನರಿಗೆ ತುಂಬ ಬಂಟ ಇದ್ದಂಗೆ. ಆ ಡ್ರೈವರ್ನ ನೋಡಿದೆ ಅಂದಿಲ್ಲ, ಅವನ ಹೆಸರು ಮುತ್ತು ಪಾಂಡ್ಯ. ಮನೆಯವ್ರ ವಿಷಯಕ್ಕೆ ಯಾರೇ ಏನೇ ಬಂದರೂ, ಮನೆಯವ್ರಿಗೆ ಏನೇ ತೊಂದರೆ ಮಾಡಿದ್ರು ಎಲ್ಲ ಅವನೇ ನೋಡ್ಕೊಳ್ಳೋದು. ಆಮೇಲೆ ಶಾಂತಮ್ಮ ಅಂತ ಮನೆ ಅಡುಗೆ ಹೊಳಿದಾಳೆ. ಅವಳು ಆ ಮನೆಗೆ ತುಂಬ ನಿಯತ್ತಾಗಿರೋ ಹೆಂಗಸು. ಅದು ಸರಿ ಸುಬ್ಬು, ಇದೆಲ್ಲ ಕೆಲಸದವ್ರ ಬಗ್ಗೆ ಆಯಿತು. ಮನೆಯವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಅಮ್ಮೋರೆ, ಮನೆಯವ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ಆ ಮನೆ ಒಳಗಡೆ ಹೋಗಿ ನೋಡಬೇಕು. ಇದ್ರ ಮಧ್ಯೆ ನನಗೆ ಇನ್ನೊಂದು ವಿಷಯ ಗೊತ್ತಾಯಿತು. ಆ ಮನೆ ಯಜಮಾನನಿಗೆ ಒಬ್ಳು ಮಗಳಿದ್ದಾಳೆ, ಅವಳ ಹೆಸರು ಅಂಜಲಿ ಅಂತ. ಅವಳು ಯಾರನ್ನೋ ಪ್ರೀತಿ ಮಾಡಿ ಓಡ್ ಹೋಗಿ ಮದುವೆ ಆಗಿ ಒಂದು ಮಗು ಆಗಿದೆ. ಅವಳು ಓಡ್ ಹೋದ್ಮೇಲೆ ಆ ಊರಿಗೆ ಎಷ್ಟು ವರ್ಷಗಳಾದರೂ ಬಂದೇ ಇಲ್ಲ. ಗಂಡನ ಜೊತೆ ಅವಾಗವಾಗ ಕಿರಿಕಿರಿ ಆಗ್ತಾ ಇತ್ತಂತೆ, ಗಲಾಟೆಗಳಾಗ್ತಾ ಇತ್ತಂತೆ. ಈ ಗಲಾಟೆ ಮಧ್ಯ ಮಗು ತಪ್ಪಿಸ್ಕೊಂಬಂದ್ಬಿಟ್ಟಿದೆ. ಗಂಡನಿಂದ ದೂರ ಆಗಿ ಮಗು ಕಳೆದು ಹೋಗಿದ್ದಕ್ಕೆ ಕಂಗಾಲಾಗಿರೋ ಆ ಹುಡುಗಿ ಈಗ ಆ ಮನೆಗೆ ಮತ್ತೆ ವಾಪಸ್ ಬಂದಿದ್ದಾಳೆ. ಆದರೆ ಅಲ್ಲಿಗೆ ಬಂದರೂ ಅವಳು ಬದುಕಿದ್ರು ಸತ್ತಾಗಿದ್ದಾಳೆ. ಹಾಗಿದ್ರೆ ಅದೇ ಮಗುನ ನಮ್ಮ ಮನೇಲಿರೋದು? ಹೌದಪ್ಪ, ಆ ಮಗು ಸಾನ್ವಿನೇ ಈಗ ನಮ್ಮಲ್ಲಿರೋದು. ಹಾಗಾದ್ರೆ ಅವ್ರ ತಾತ ಅಂದ್ರೆ ಆ ಮನೆ ಯಜಮಾನ ಆ ಮಗುನ ನೋಡೇ ಇಲ್ಲ? ಇಲ್ಲ ಅನ್ಸುತ್ತೆ. ತಾತಂಗೆ ಮಗಳ ಮೇಲೆ ಕೋಪ ಇದೆ, ಆದರೆ ಮೊಮ್ಮಗಳ ಮೇಲೆ ಯಾವ ಅಭಿಪ್ರಾಯ ಇದೆ ಅಂತ ಗೊತ್ತಿಲ್ಲ ಇನ್ನು. ನಮಗೆ ಇಷ್ಟೆಲ್ಲ ವಿಷಯ ಗೊತ್ತಲ್ಲ, ನಾವ್ಯಾಕೆ ಅವ್ರ ಮನೆಗೆ ಹೋಗಿ ಅವ್ರ ಎದುರುಗಡೆ ಈ ವಿಷಯ ಮಾತಾಡಬಾರ್ದು? ಇಲ್ಲ ಯಜಮಾನ್ರೆ, ಈಗಿರೋ ಪರಿಸ್ಥಿತಿಲಿ ಆ ಮನೇಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಲೇ ಹೇಳೋದಕ್ಕಾಗಲ್ಲ. ಹೀಗಿರುವಾಗ ಆ ಮಗುನ ಕರ್ಕೊಂಡೋಗಿ ಇವಳೇ ನಿಮ್ಮ ಮನೆ ಕುಡಿ ಅಂತ ಹೇಳಿದ್ರೆ ಆ ಮಗುಗೂ ಅಪಾಯ ಆಗ್ಬೋದು, ನಮಗೂ ಅಪಾಯ ಆಗ್ಬೋದು. ಹಾಗಾದ್ರೆ ಈಗೇನು ಮಾಡೋದು ಸುಬ್ಬು? ಈಗ ಸದ್ಯಕ್ಕೆ ಆ ಮಗುನ ನಾನೇ ಆ ಮನೆಗೆ ಕರ್ಕೊಂಡು ಹೋಗ್ತೀನಿ ಮೇಡಮ್. ತಾತಂಗೆ ಮಗಳ ಮೇಲೆ ಕೋಪ ಇರ್ಬೋದು, ಆದರೆ ಮೊಮ್ಮಗಳ ಮೇಲೆ ಸ್ವಲ್ಪ ಆದರೂ ಕಾಳಜಿ ಇದ್ದೇ ಇರುತ್ತಲ್ವಾ. ಅದಕ್ಕೆ ನಾನೇ ಆ ಮಗುನ ಕರ್ಕೊಂಡೋಗಿ ಅವ್ರನ್ನ ಒಪ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾದ್ರೆ ನೀನು ಈ ಥರ ಅಲ್ಲಿಗೆ ಹೋಗೋದು ಬೇಡ. ಈ ಥರ ಹೋಗೋದು ಬೇಡ ಅಂದರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು, ವಜ್ರನ ವಜ್ರದಿಂದನೇ ಕತ್ತರಿಸ್ಬೇಕು. ನೀನು ದೊಡ್ಡ ಮನೆಗೆ ಹೋಗ್ತಾ ಇದೆಯಾ, ದೊಡ್ಡ ಮನುಷ್ಯನಾಗಿನೇ ಹೋಗ್ಬೇಕಲ್ವಾ? ನಿನ್ನನ್ನು ನಾನೇ ರೆಡಿ ಮಾಡ್ತೀನಿ.